ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಶಿವಕುಮಾರ್, ನಿರ್ದೇಶಕ IAS ಅಕಾಡೆಮಿ. ನಮ್ಮ ಅಕಾಡೆಮಿಯು 2019 ಇಸ್ವಿಯಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮೈಸೂರಿನಲ್ಲೂ ಕೂಡ ನಮ್ಮದೊಂದು ಶಾಖೆ ಇದೆ, ಬ್ರಾಂಚ್ ಇದೆ. ನಾವು ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೆ UPSC ಮತ್ತು KPSC ಪರೀಕ್ಷೆಗಳಂತಹ ಒಂದು ದೊಡ್ಡ ಪರೀಕ್ಷೆಗಳನ್ನ ತಗೊಳ್ಳಿಕ್ಕೆ ನಾವು ಮೋಟಿವೇಶನ್ ಮಾಡಲಿಕ್ಕೆ ಅಂತ ಪ್ರತಿ ವರ್ಷ ಸ್ಕಾಲರ್ಶಿಪ್ ಎಕ್ಸಾಮ್ಸ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಏಪ್ರಿಲ್ 28ನೇ ತಾರೀಕಿಗೆ ಸ್ಕಾಲರ್ಶಿಪ್ ಎಕ್ಸಾಮ್ ಇದೆ. ಅದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮೋಡಲ್ಲಿ ಎಕ್ಸಾಮ್ ಇರ್ತದೆ, ನೀವು ಬರಿಬೋದು. ಈ ಪರೀಕ್ಷೆಯನ್ನು ಮಾಡ್ತಾ ಇರೋದರ ಉದ್ದೇಶ ಇಷ್ಟೇ, ಯಾರು BPL ಫ್ಯಾಮಿಲಿಗೆ ಸೇರಿದ್ದಾರೆ ಆ ವಿದ್ಯಾರ್ಥಿಗಳು ನಮ್ಮ ಈ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆದರೆ, ಅಂದರೆ ಅಟ್ಲೀಸ್ಟ್ 35% ತಗೊಂಡು ಪಾಸ್ ಆದರೆ ಅವ್ರಿಗೆ ನಾವು ರಿಯಾಯಿತಿ ದರದಲ್ಲಿ UPSC ಮತ್ತು KPSCಯ ಒಂದು ಉತ್ತಮ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ಫಸ್ಟ್ 5 ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಂದರೆ 1, 2, 3, 4, 5ನೇ ರ್ಯಾಂಕ್ ಬರೋ ಫಸ್ಟ್ 5 ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ನಾವು ಸುಪ್ರಿಯ ಸ್ಕಾಲರ್ಶಿಪ್ ಅಂಡರ್ನಲ್ಲಿ ಕಂಪ್ಲೀಟ್ ಉಚಿತವಾಗಿ ತರಬೇತಿಯನ್ನು ಕೊಡ್ತೀವಿ. ಅದಾದಮೇಲೆ ಉಳಿದಂತಹ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ದರದಲ್ಲಿ ನಾವು ತರಬೇತಿಯನ್ನು ಕೊಡ್ತೀವಿ. ಆಸಕ್ತ ವಿದ್ಯಾರ್ಥಿಗಳು ಬರೀಬೋದು. ಈಗ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಇಲಾಖೆ, 3 ಇಲಾಖೆಗಳಿಗೆ ಸಂಬಂಧಪಟ್ಟಂತಹ PETC ಅವರು ನಡೆಸಿದಂತಹ ಪರೀಕ್ಷೆಯಲ್ಲಿ ನಮ್ಮ ಅಕಾಡೆಮಿಯು ಕೂಡ ಸರ್ಕಾರದ ಲಿಸ್ಟ್, ಸಮಾಜ ಕಲ್ಯಾಣ ಇಲಾಖೆ ಲಿಸ್ಟಲ್ಲಿದೆ. ಅಲ್ಲಿಂದಲೂ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೂ ಕೂಡ ನಾವು ಅತ್ಯುತ್ತಮವಾದಂಥ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ತರಬೇತಿ ಆಗ್ಬೋದು, ಒಂದು ಉತ್ತಮವಾದಂಥ ಗುಣಮಟ್ಟದ ಮೆಟೀರಿಯಲ್ ಕೊಡೋದಾಗ್ಬೋದು, ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋದಾಗ್ಬೋದು, ಮತ್ತು ಮೆಂಟರ್ಶಿಪ್ ಮಾಡೋದಾಗ್ಬೋದು, ಇದೆಲ್ಲವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ವಿದ್ಯಾರ್ಥಿಗಳು 1 ವರ್ಷ ಅಷ್ಟೇ ಅಲ್ಲ, ಅವರು ಯಾವಾಗಲೂ ಸಹಿತ ನಮ್ಮನ್ನ ಸಂಪರ್ಕಿಸ್ಬೋದು. ಅವರು ಮೆಂಟರ್ಶಿಪ್ಪನ್ನು ತೊಗೋಬೋದು, ಮಾರ್ಗದರ್ಶನ ತೊಗೋಬೋದು. ನಾವು ಅದೆಲ್ಲವನ್ನು ಕೂಡ ಭಾಳ ಪ್ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಯಾರು ಸರ್ಕಾರದ ಪರೀಕ್ಷೆಯಲ್ಲಿ ನಿಮಗೆ ಆಯ್ಕೆ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ನಾವು ಈ ಫೀಲ್ಡ್ಗೆ ಬರಲೇಬೇಕು, UPSC KPSC ಪರೀಕ್ಷೆನ ಪಾಸ್ ಮಾಡಲೇಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಇದ್ದರೆ, ಆಸೆ ಇದ್ದರೆ ನೀವು ನಮ್ಮ ಈ ಸ್ಕಾಲರ್ಶಿಪ್ ಟೆಸ್ಟನ್ನು ಬರಿಬೋದು. ಈ ಟೆಸ್ಟಲ್ಲಿ ನೀವು ಪಾಸ್ ಆದರೆ ನಿಮಗೆ ಖಂಡಿತವಾಗಲೂ ಕೂಡ ನಾವು ರಿಯಾಯಿತಿ ದರದಲ್ಲಿ ಒಂದು ಉತ್ತಮವಾದಂಥ ತರಬೇತಿನ ಕೊಡ್ತೀವಿ. ನೀವು ಹೆಚ್ಚಿನ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.